ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಾದಾಮ್ ಪುರಿ. ಬಾದಾಮ್ ಪುರಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ ಆಗುವಂತಹ ರೆಸಿಪಿ ಇದು. ಕೇವಲ 3 ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಬಾದಾಮ್ ಪುರಿನ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಒಂದು ಬೌಲ್ನ ತಗೊಳ್ಳಿ. ಒಂದು ಬೌಲ್ಗೆ ನಾನಿಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನಂತರ 1/4 ಟೀ ಸ್ಪೂನಷ್ಟು ಸೋಡಾ, ಚಿಟಿಕೆಯಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ನಂತರ 2 ಟೇಬಲ್ ಸ್ಪೂನಷ್ಟು ಕಾಸಿರುವಂತಹ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಬೇಗ ಆಗೋ ರೆಸಿಪಿ ಇದು, ತುಂಬ ಈಸಿ, ರಿಸ್ಕ್ ಏನೂ ಇರೋದಿಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು. ನಂತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಸ್ವಲ್ಪನೇ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಸಾಫ್ಟಾಗಿ ನಾವು ಕಲಿಸ್ಕೋಬೇಕು. ನೋಡ್ತಾ ಇರ್ಬೋದು, ನೀಟಾಗಿ ಈ ರೀತಿಯಾಗಿ ನಾದ್ಬಿಟ್ಟು ನೀಟಾಗಿ ಅದನ್ನು ಕಲಿಸ್ಕೊಳ್ಬೇಕು. ನೋಡಿ, ಇಷ್ಟು ಸಾಫ್ಟಾಗಿ ಇರಬೇಕು. ಇವಾಗ ಇದನ್ನು ಒಂದು 10 ನಿಮಿಷ ಪ್ಲೇಟ್ನ ಮುಚ್ಚಿ ನೆನೆಯೋದಕ್ಕೆ ಬಿಡೋಣ ಹಿಟ್ಟನ್ನು. ನೆಕ್ಸ್ಟ್ ಈ ಕಡೆ ಒಂದು ಪಾಕ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಪಾತ್ರೆಗೆ 1 ಕಪ್ನಷ್ಟು ನಾನಿಲ್ಲಿ ಸಕ್ಕರೆ ತೊಗೊಳ್ತಾ ಇದ್ದೀನಿ. 1 ಕಪ್ ಸಕ್ಕರೆಗೆ 1.5 ಕಪ್ನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಜಾಸ್ತಿ ಪಾಕ ಮಾಡ್ಕೊಳ್ಳೋದೇನು ಬೇಡ, ಸುಮ್ಮನೆ ಪಾಕ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಇದಕ್ಕೆ 1-2 ಏಲಕ್ಕಿನ ಈ ರೀತಿಯಾಗಿ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಇದು ಸಕ್ಕರೆ ಕರಗಿ ಒಂದೆಳೆ ಪಾಕ ಬಂದರೆ ಸಾಕು, ಜಾಸ್ತಿ ಪಾಕ ಬರೆಸ್ಕೊಳ್ಬೇಕು ಅನ್ನೋದೇನೂ ಇರೋದಿಲ್ಲ. ನೋಡಿ, ಇವಾಗ ಸಕ್ಕರೆ ಕೂಡ ನೀಟಾಗಿ ಕರಗಿದೆ. ಇವಾಗ ಇದು ಒಂದೆಳೆ ಪಾಕ ಕೂಡ ಬಂದಿದೆ. ಸಕ್ಕರೆ ಕರಗಿದ ಮೇಲೆ ಒಂದು 2-3 ನಿಮಿಷ ಅದನ್ನು ಕುದಿಸ್ಕೊಳ್ಳಿ ಸಕ್ಕರೆ ಪಾಕನ. ಆವಾಗ ಈ ರೀತಿಯಾಗಿ ಒಂದೆಳೆ ಪಾಕ ಬರುತ್ತೆ. ಇವಾಗ ಪಾಕ ಕೂಡ ರೆಡಿ ಮಾಡ್ಕೊಂಡಾಯಿತು. ಇದು ಸ್ವಲ್ಪ ಉಗುರು ಬೆಚ್ಚಗಾಗಲಿ. ನಂತರ ಇವಾಗ ಹಿಟ್ಟು ಕೂಡ ನೆಂದಿದೆ, ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂದ್ಬಿಟ್ಟು. ನೆಕ್ಸ್ಟ್ ಇವಾಗ ಹಿಟ್ಟನ್ನು ಈ ರೀತಿಯಾಗಿ ಸ್ವಲ್ಪ ಹಾಕ್ಕೊಳ್ಬಿಟ್ಟು, ಅಂದರೆ ಹಿಟ್ಟು ಈ ರೀತಿ ಲಟ್ಟಿಸುವಾಗ ಹಿಟ್ಟು ಹಾಗೇ ಇಟ್ಕೊಂಡ್ಬಿಡುತ್ತೆ ಲಟ್ಟಣಿಗೆಲ್ಲ. ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ಮೈದಾ ಹಿಟ್ಟನ್ನೇ ಸ್ವಲ್ಪ ಹಾಕ್ಕೊಂಡು ಇದನ್ನು ಲಟ್ಟಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಲಟ್ಟಿಸ್ಕೊಂಡ ನಂತರ ಮತ್ತೆ ಈ ರೀತಿಯಾಗಿ ಒಂದು ಫೋಲ್ಡನ್ನು ಮಾಡ್ಕೊಳ್ಳಿ. ಈ ರೀತಿ ಮಾಡಿಬಿಟ್ಟು ನಂತರ ಸ್ವಲ್ಪ ಎಡ್ಜಲ್ಲಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಈ ರೀತಿ ಇನ್ನೊಂದು ಥರ ಫೋಲ್ಡ್ ಮಾಡಿಬಿಟ್ಟು ಮತ್ತು ಇದನ್ನು ನೀಟಾಗಿ ಲಟ್ಟಿಸ್ಕೊಳ್ಳಿ. ಈ ರೀತಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಲಟ್ಟಿಸೋದ್ರಿಂದ ಎಣ್ಣೆಗೆ ಹಾಕಿದ ತಕ್ಷಣ ಎಲ್ಲೂ ಗ್ಯಾಪ್ ಇರೋದಿಲ್ಲ, ಅದಕ್ಕೋಸ್ಕರ. ಇವಾಗ ಇದು ಲಟ್ಟಿಸ್ಕೊಂಡಾಗಿದೆ. ಇದೇ ರೀತಿಯಾಗಿ ನಾವು ಉಳಿದಿರೋ ಅಂತಹ ಹಿಟ್ಟನ್ನೆಲ್ಲ ನೀಟಾಗಿ ಲಟ್ಟಿಸ್ಕೊಳ್ಳೋಣ. ನೋಡಿ, ಇನ್ನೊಂದು ಸರ್ತಿ ತೋರಿಸ್ತಾ ಇದ್ದೀನಿ ನಾನು. ಈ ರೀತಿಯಾಗಿ ಫೋಲ್ಡ್ ಮಾಡಿ ಎಡ್ಜಲ್ಲಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಇದನ್ನು ಲಟ್ಟಿಸ್ಕೊಳ್ಬೇಕು. ನಾನು ಇದೇ ರೀತಿಯಾಗಿ ಎಲ್ಲದನ್ನು ಕೂಡ ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆಗೆ ಬಿಸಿ ಇಟ್ಕೊಂಡಿದ್ದೆ ನಾನು, ಎಣ್ಣೆ ಕೂಡ ಬಿಸಿಯಾಗಿದೆ. ಇವಾಗ ಇದಕ್ಕೆ 1 by 1 ಹಾಕೋಣ. ಎಷ್ಟಾಗುತ್ತೆ ಅಷ್ಟು ನೋಡಿಬಿಟ್ಟು ಹಾಕಿ. ನಾನಿಲ್ಲಿ 4 ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಕಿದ ತಕ್ಷಣ ಅದು ಪೂರ್ತಿ ಒಂದೇ ಸರ್ತಿ ಮೇಲೆ ಬರಬಾರ್ದು, ಈ ರೀತಿಯಾಗಿ ನಿಧಾನವಾಗಿ ಬರಬೇಕು. ಅಂದರೆ ಸ್ವಲ್ಪ ಕಡಿಮೆನೇ ನೀವು ಎಣ್ಣೆನ ಕಾಸ್ಕೊಂಡಿರಬೇಕು, ಫುಲ್ ಜಾಸ್ತಿ ಎಣ್ಣೆನ ಹೀಟ್ ಮಾಡಿರಬಾರ್ದು. ನೋಡ್ತಾ ಇರ್ಬೋದು ನೀವು ಇವಾಗ ಎಷ್ಟು ಚೆನ್ನಾಗಿ ಅದು ಉಬ್ತಾ ಇದೆ ಅಲ್ವಾ. ನೋಡಿ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕು. ಆವಾಗ ಪರ್ಫೆಕ್ಟಾಗಿ ಡೀಪ್ ಫ್ರೈ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು, ಇವಾಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ. ಈ ರೀತಿಯಾಗಿ ಕಲರ್ ಬಂದ ಮೇಲೆ ನೀವು ಇದನ್ನು ಎತ್ಕೊಳ್ಬೇಕು. ಇದನ್ನು ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೊಳ್ಬೇಕು. ಐ ಫ್ಲೇಮ್ ಇಟ್ಟು ಬೇಯಿಸ್ಕೊಳಕ್ಕೆ ಹೋದರೆ ಮೇಲೆ ಮಾತ್ರ ಡಾರ್ಕ್ ಆಗುತ್ತೆ ಕಲರು, ಬಟ್ ಒಳಗಡೆ ಇನ್ನೂ ನೀಟಾಗಿ ಕುಕ್ ಆಗಿರೋದಿಲ್ಲ. ಅದಕ್ಕಾಗಿ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ. ನೋಡಿ, ನಾನಿವಾಗ ಎಲ್ಲದನ್ನು ಕೂಡ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಶೇಪು ಎಲ್ಲೂ ಕೂಡ ಕೆಟ್ಟೋಗಿಲ್ಲ, ಎಲ್ಲೂ ಕೂಡ ಗ್ಯಾಪ್ ಬಿಟ್ಕೊಂಡಿಲ್ಲ. ಇವಾಗ ಪಾಕ ಸ್ವಲ್ಪ ಉಗುರು ಬೆಚ್ಚಗಾಗಿದೆ. ಇದು ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಪಾಕದೊಳಗಡೆ ಹಾಕ್ಬಿಡ್ಬೇಕು, ಆವಾಗ ಬೇಗನೆ ಪಾನಕನ ಡ್ರೈ ಮಾಡ್ಕೊಳ್ತದೆ. ಇದು ಪಾಕಕ್ಕೆ ಹಾಕಿದ ನಂತರ ಜಸ್ಟ್ 2 ಮಿನಿಟ್ಸ್ ಅಷ್ಟೇ ಪಾಕದೊಳಗಡೆ ಬಿಡಿ, ಅದಕ್ಕಿಂತ ಜಾಸ್ತಿ ಏನು ಬಿಡೋದಕ್ಕೆ ಹೋಗಬೇಡಿ. ಇವಾಗ ಪಾಕದಲ್ಲಿ ಹಾಕಿ 1 ನಿಮಿಷ ಆಗಿತ್ತು. ಇವಾಗ ಮತ್ತೆ ನಾನು ಉಲ್ಟಾ ಹಾಕ್ತಾ ಇದ್ದೀನಿ, ಏಕೆಂದರೆ ಕೆಳಗಡೆ ಇರೋವಂಥ ಪೋರ್ಷನ್ನು ಆಲ್ರೆಡಿ ಪಾಕನ ಎಳ್ಕೊಂಡಿರುತ್ತೆ. ಸೊ ಇನ್ನು ಮೇಲ್ಗಡೆ ಇರೋ ಪೋರ್ಷನ್ನು ಕೂಡ ನಾನು ಉಲ್ಟಾ ಮಾಡಿ ಹಾಕ್ತಾ ಇದ್ದೀನಿ. ಆವಾಗ 2 ನಿಮಿಷ ಅಷ್ಟರಲ್ಲಿ ಪಾಕ ಎಲ್ಲ ನೀಟಾಗಿ ಎಳ್ಕೊಂಡಿರುತ್ತೆ ಅದು, ಅದಕ್ಕೋಸ್ಕರ. ನಂತರ 2 ನಿಮಿಷ ಆಗಿದೆ ಅಲ್ವಾ. ಇವಾಗ ಇದನ್ನು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ.
ನಾನು ಇದೇ ರೀತಿಯಾಗಿ ಉಳಿದಿರೋ ಅಂತಹ ಬಾದಾಮ್ ಪೂರಿನ ರೆಡಿ ಮಾಡಿ ತಗೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ತುಂಬಾ ರುಚಿಯಾಗಿದ್ದಂತಹ ಒಂದು ಸ್ವೀಟ್ ರೆಸಿಪಿನ ತೋರಿಸಿದ್ದೀನಿ. ನೀವು ಇದೇ ರೀತಿಯಾಗಿ ಟ್ರೈ ಮಾಡಿ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.